ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಪ್ಪ. ಹಾಗೆ ಒಂದು ರೆಸಿಪಿ ಕೊಡ್ತೀನಿ, ಸಖತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ಏಲಕ್ಕಿ, ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಒಂದು 4 ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಪ್ಪ. ನೋಡಿಪ್ಪ, ಒಂದು ಪುಟ್ಟ ಪ್ಯಾನ ಇಟ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈಗ ಗೋಡಂಬಿ ಹಾಕ್ಕೊತೀನಪ್ಪ. ಗೋಡಂಬಿನ ಕೆಂಪು ಹುರ್ಕೊಳ್ಳೋಣ. ಈಗ ನೋಡಿಪ್ಪ, ಸ್ವಲ್ಪ ಆಗಿದೆ ಗೋಡಂಬಿ. ಈಗ ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ತೊಳೆದ್ಬಿಟ್ಟು ಇಟ್ಕೊಳ್ಳಿಪ್ಪ. ಇದನ್ನು ಅಷ್ಟೇ ಸಿಮ್ಮಲ್ಲೇ ಗುಂಡಿಗೆ ಹುರಿಬೇಕಪ್ಪ. ಲೈಟಾಗಿ ರೋಸ್ಟ್ ಆಗಲಿ. ನೋಡಿಪ್ಪ, ಈ ಥರ ರೋಸ್ಟ್ ಆದರೆ ಪಾಯಸದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆಪ್ಪ. ಈ ಥರ ರೋಸ್ಟ್ ಮಾಡಬೇಕು. ಹಸಿ ಇರಲೇಬಾರ್ದಪ್ಪ, ಯಾವುದು ಚೆಂದಾಗಲ್ಲ. ನೋಡಿ, ಈ ಥರ ರೋಸ್ಟ್ ಆಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಕೂಡ. ಓಕೆನಾ? ನೋಡಿಪ್ಪ, ಪ್ಯಾನ್ ಇಟ್ಟಿದ್ದೀನಿ. ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿಪ್ಪ. ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಒಂದು 4 ಕ್ಯಾರೆಟ್ ಹಾಕ್ಕೊಂಡಿದ್ದೀನಪ್ಪ ಇದಕ್ಕೆ. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕಪ್ಪ. ಇದು ಸ್ವಲ್ಪ ಹಸಿ ಕ್ಯಾರೆಟ್ಸ್ ಇದೆಲ್ಲ ಹೋಗಿ, ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಮ್ಮನ ಹುರಿಬೇಕು ಇದನ್ನು. ಓಕೆನಾ? ಮೀಡಿಯಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿಸ್ಬೇಕಪ್ಪ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತಪ್ಪ ಪಾಯಸ. ಅದರಲ್ಲೂ ಇದು ಸಮ್ಮರ್ ಇದೆಯಲ್ಲಪ್ಪ, ಸಿಂಪಲ್ಲಾಗಿ ಚೆನ್ನಾಗಿ ಆಗ್ತದೆ ಇವೆಲ್ಲ. ಒಂದು ಸ್ನ್ಯಾಕ್ಸು, ಈ ಥರ ಒಂದು ಸಿಂಪಲ್ಲಾಗಿ ಒಂದು ಸ್ವೀಟ್. ಇದಂತೂ ಎಲ್ಲರೂ ಇಷ್ಟಪಟ್ಟು ಕೂಡ ತಿನ್ಬೋದು ಇದು, ಅಲ್ವಪ್ಪ? ಈ ಥರ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಪ್ಪ. ಈ ಥರ ನೋಡಿ ಎಷ್ಟು ಗಮ್ ಅಂತ ಇದೆ ಉರಿವಾಗನೇ ಆಗಲಿ. ಸ್ವಲ್ಪ ತುಪ್ಪ ಬೇಕಿದಕ್ಕೆ, ಯಾಕೆಂದರೆ ತುಪ್ಪದಲ್ಲೇ ಸ್ವಲ್ಪ ಹುರಿದ್ರೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆಪ್ಪ. ತುಪ್ಪ ತಿನ್ನಲ್ಲ ಜಾಸ್ತಿ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಆಡಿಸಿ, ಸಿಮ್ಮಲ್ಲಿ ಇಟ್ಕೊಂಡು ಆಡಿಸಿ ಅಷ್ಟೇ. ನೋಡಿಪ್ಪ, ಈ ಥರ ಚೆನ್ನಾಗಿ ಸಣ್ಣೂರಿನಲ್ಲಿ ಚೆನ್ನಾಗಿ ತಿರುಗಿಸಿಪ್ಪ. ಈ ಥರ ಚೆನ್ನಾಗಿ ಹುರಿದಿದ್ದೀರಲ್ವ. ಈಗ ಹಾಲು ಹಾಕ್ಕೊಡಿಪ್ಪ. ಹಾಲಲ್ಲಿ ಸ್ವಲ್ಪ ಬೇಯಲಿ ಚೆನ್ನಾಗಿ. ಸ್ವಲ್ಪ ಒಂದು 5 ನಿಮಿಷ ಬೇಯಲಿಪ್ಪ. ಕ್ಲೋಸ್ ಮಾಡ್ತೀನಿ. ನೋಡಿಪ್ಪ, ಇದನ್ನು ಓಪನ್ ಮಾಡ್ತೀನಿ. ಒಂದು 5 ನಿಮಿಷ ಈ ಥರ ಕ್ಲೋಸ್ ಮಾಡಿ ಇಟ್ಬಿಟ್ರೆಪ್ಪ, ತುಂಬ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ತುಪ್ಪದಲ್ಲಿ ಹುರಿದಿರ್ತೀರ, ಆಲ್ರೆಡಿ ಮುಕ್ಕಾಲು ಆಗೋಗಿರುತ್ತೆ. ಹಾಲಿನಲ್ಲಿ ತುಂಬ ಚೆಂದ ನೋಡಿ ಸಾಫ್ಟಾಗಿರುತ್ತೆ. ಓಕೆನಾ? ಈಗ ಸಕ್ಕರೆ ಹಾಕ್ತೀನಪ್ಪ. ಸಕ್ಕರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ನೋಡಿ ನಾನು ಇಷ್ಟು ಹಾಕಿರ್ತೀನಿ. ಸ್ವಲ್ಪ ಸ್ವೀಟ್ ತಿನ್ನಲ್ಲ ಅಂದರೆ ಇನ್ನೂ 1-2 ಸ್ಪೂನ್ ಕಡಿಮೆ ಹಾಕ್ಕೊಳ್ಳಿ. ಈಗ ಮಿಲ್ಕ್ ಮೇಡ್ ಹಾಕ್ತೀನಪ್ಪ. ನೋಡಿ, ಬೇಕಿಷ್ಟು ಟೇಸ್ಟಿಯಾಗಿರುತ್ತೆ. ಓಕೆನಾ? ನೋಡಿಪ್ಪ, ಮಿಲ್ಕ್ ಮೇಡ್ ಮತ್ತು ಸಕ್ಕರೆ. ಬೇಕಂದರೆ ಒಂಚೂರು ಕೇಸರಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೇನು ಬೇಕಾಗಲ್ಲ. ನೋಡಿ, ಇದೇ ಒಳ್ಳೆ ಕಲರ್ ಬಂದಿರುತ್ತೆ. ನೋಡಿ, ಇದಂತೂ ಒಳ್ಳೆ ಪಾಯಸಪ್ಪ, ಟೇಸ್ಟಿ ಪಾಯಸ. ಈಗ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ದ್ರಾಕ್ಷಿ ಗೋಡಂಬಿನೂ ಅಷ್ಟೇಪ್ಪ, ನೀವು ತಿಂತೀನಿ ಅಂದರೆ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಜಾಸ್ತಿನೇ ಹಾಕ್ಕೊಡಿ. ಚೆನ್ನಾಗಿದೆಯಾ? ಸ್ವಲ್ಪ ಏಲಕ್ಕಿ ಹಾಕ್ಬಿಡಿಪ್ಪ. ಎಲ್ಲ ಸ್ವೀಟಿಗೂ ಲಾಸ್ಟಿಗೆ ಒಂದು ಏಲಕ್ಕಿ ಬೇಕು ಅಲ್ಲ? ನೋಡಿಪ್ಪ, ಸಖತ್ತಾಗಿದೆ ಕ್ಯಾರೆಟ್ ಪಾಯಸ, ಟೇಸ್ಟಿಯಾಗಿ. ಈಗ ಸರ್ವ್ ಮಾಡಲಪ್ಪ ನಿಮಗೆ. Okay, see you.